ಎಲ್ರಿಗೂ ನಮಸ್ಕಾರ. ಇಂದದನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಗ್ಯಾಸ್ಟ್ರಿಕ್ ಸಮಸ್ಯೆ ಮನೆಯಲ್ಲಿ ಒಬ್ರಿಗಾದ್ರೂ ಆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ, ಅಥವಾ ಪರಿಚಯಸ್ಥರಿಗೆ ಅಥವಾ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಗ್ಯಾಸ್ ಸಮಸ್ಯೆ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಕೆಲವರಿಗೆ ವಾಮಿಟ್ ಸಹ ಆಗುತ್ತೆ, ಕೆಲವರಿಗೆ ಹೊಟ್ಟೆಯಲ್ಲಿ ಗುಡುಗುಡು ಆದಂಗೆ ಅನಿಸುತ್ತೆ, ಕೆಲವರಿಗೆ ಗ್ಯಾಸ್ ಪಾಸ್ ಆಗೋದು, ತೇಗ್ ಬರೋದು. ಹೀಗೆ ಇಷ್ಟೇ ಅಲ್ಲದೆ ಅದರ ರೂಪ ತುಂಬ ಭಿನ್ನವಾಗಿದೆ. ಕೆಲವೊಂದು ಸಾರಿ ಎಲ್ಲೋ ನನಗೆ ಹಿಡ್ಕೊಂಡು ಬಿಡ್ತು, ಗ್ಯಾಸ್ ಒಂದು ಕಡೆ ಹಿಡ್ಕೊಂಡು ಬಿಡ್ತು ಅಂತ ಹೇಳ್ತಾರೆ. ಕೆಲವೊಂದು ಕಡೆ ತುಂಬ ನೋವಾಗುತ್ತೆ, ಹೊಟ್ಟೆ ನೋವಾಗುತ್ತೆ. ಕೆಲವರಿಗೆ ಎಲ್ಲೆಲ್ಲೋ ನೋವುಗಳು ಕಾಣಿಸ್ಕೊಳ್ಳುತ್ತೆ. ಕೆಲವರಿಗೆ ತಲೆ ತಿರುಗೋದು, ಅತಿಯಾದ ತಲೆನೋವು, ಅಥವಾ ಗ್ಯಾಸ್ಟ್ರಿಕ್ಕಿಂದ ಅನೇಕರಿಗೆ ಮೈಗ್ರೇನ್ ಸಹ ಪ್ರಾರಂಭ ಆಗುತ್ತೆ. ಅಲ್ಲದೆಯೇ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಕಣ್ಣು ಉರಿ ಮತ್ತು ಕಣ್ಣೆಲ್ಲ ಮಂಜು ಅನಿಸೋದು, ಇದು ಸಹ ಅನಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಜೊತೆಯಲ್ಲಿ ಬಾಯಿ ಸದಾ ಎಷ್ಟು ನೀರು ಕುಡಿದ್ರೂ ಸಹಿತ ಇನ್ನೂ ಸಹ ದಾಹ ಅನಿಸೋದು, ಒಣಗಿರೋದು, ಹಾಗೆಯೇ ಸಹಿತ ನಿದ್ದೆ ಬರಲಾರ್ದಂಥದ್ದು. ರಾತ್ರಿಯಲ್ಲಿ ಎಷ್ಟು ಹೊರಳಾಡಿದ್ರೂ ನಿದ್ದೆ ಬರಲ್ಲ, ಅಥವಾ ಮಧ್ಯೆ ಎಚ್ಚರ ಆಗೋದು, ಕನಸುಗಳು ಬೀಳೋದು, ಈ ರೀತಿ ನಾನಾ ರೀತಿಯ ರೂಪ ಗ್ಯಾಸ್ಟ್ರಿಕ್ಕಿಂದಿದೆ. ಕೇವಲ ಹೆಸರು ಗ್ಯಾಸ್ಟ್ರಿಕ್ ಇರ್ಬೋದು, ಆದರೆ ಇದರಿಂದ ಆಗುವಂತಹ ಸಮಸ್ಯೆಗಳು ಬಹಳಷ್ಟಿರುತ್ತೆ. ಅದಕ್ಕೆ ಗ್ಯಾಸ್ಟ್ರಿಕ್ಕಿಗೆ ಹಾಗಾದರೆ ನಾವು ಯಾವ ರೀತಿಯಲ್ಲಿ ಪರಿಹಾರವನ್ನು ಮಾಡ್ಬೋದು, ಯಾವ ಥರದಲ್ಲಿ ಇದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡ್ಕೋಬೋದು? ಇದಕ್ಕೆ ಕೆಲವೊಂದು ಸಾರಿ ಕೆಲವರು ಹೇಳ್ತಾರೆ, ನನಗೆ ಟ್ಯಾಬ್ಲೆಟ್ ತಗೊಳ್ಳೋ ತನಕ ಚೆನ್ನಾಗಿರುತ್ತೆ, ಮತ್ತೆ ಪ್ರಾರಂಭ ಆಗುತ್ತೆ. ಅಥವಾ ಕೆಲವೊಂದು ಸಾರಿ ನಾನು ಈ ಗ್ಯಾಸ್ಟ್ರಿಕ್ಕೋಸ್ಕರ ಎಷ್ಟು ತಗೊಂಡ್ರೂ ಸಹಿತವಾಗಿ ಪರಿಹಾರ ಆಗಲ್ಲ ಅಂತ. ಎಷ್ಟೋ ಸಾರಿ ಏನಾಗುತ್ತೆ ಅಂತಂದರೆ, ಅನೇಕರಿಗೆ ಕುಳಿತಲ್ಲೇ ಕೆಲಸ ಮಾಡ್ತಕ್ಕಂಥದ್ದು, ಹೆಚ್ಚಿನ ಸಮಯ ಕುಳಿತಲ್ಲೇ ಕೆಲಸ ಆಗುತ್ತೆ. ಏನೋ ಸ್ವಲ್ಪ ವಾಕಿಂಗ್ ಆಗ್ಬೋದು, ಅಥವಾ ಸ್ವಲ್ಪ ಬೇರೆ ಬೇರೆ ಕೆಲಸಗಳನ್ನ ಪ್ರಾರಂಭ ಮಾಡ್ಬೋದು. ಆದರೂ ಸಹ ಕುಳಿತಲ್ಲಿಗೆ ಹೆಚ್ಚು ಕೆಲಸ ಮಾಡೋದ್ರಿಂದಾಗಿ ಆಹಾರ ಇರ್ಬೋದು, ವಾಯು ಇರ್ಬೋದು, ಸರಿಯಾದ ದಿಶೆಯಲ್ಲಿ ಹೋಗಲ್ಲ, ಸರಿಯಾದ ದಿಶೆಯಲ್ಲಿ ಕೆಲಸ ಮಾಡ್ತಾ ಇರಲ್ಲ, ಸರಿಯಾದ ರೀತಿಯಲ್ಲಿ ಜೀರ್ಣವಾಗಿ ಅದು ಹೊರಗಡೆ ಹೋಗಲ್ಲ. ಅಲ್ಲದೆಯೇ ತಿಂತಕ್ಕಂಥ ಆಹಾರ, ಹಸಿವಾಗಿದೆ ಏನೋ ತಿಂದ್ರಾಯಿತು, ದೇಹಕ್ಕೆ ಕೊಡಬೇಕು, ಬೇಗ ಕೆಲಸ ಆಗಬೇಕು, ಅದಕ್ಕೆ ಏನೋ ಒಂದನ್ನು ಹೊಟ್ಟೆಯಲ್ಲಿ ಹಾಕಿಬಿಡೋದು, ಅಥವಾ ಗಡಿಬಿಡಿಯಲ್ಲಿ ತಿಂತಕ್ಕಂಥದ್ದು, ಮುಖ್ಯವಾಗಿ ಗಡಿಬಿಡಿಯಲ್ಲಿ ತಿಂತಕ್ಕಂಥದ್ದು. ಅದನ್ನು ಸರಿಯಾಗಿ ಅಗೆದು ನುಂಗದೇನೆ ಗಡಿಬಿಡಿಯಲ್ಲಿ ತಿನ್ನೋದ್ರಿಂದ ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗಿ ಸರಿಯಾದ ರೀತಿಯಲ್ಲಿ ಅದರ ನ್ಯೂಟ್ರಿಷನ್ಗಳು ಅಬ್ಸಾರ್ಬ್ ಆಗಲ್ಲ. ಗ್ಯಾಸ್ ಅಂತಂದಾಗ ಕೇವಲ ಅದು ಹೊಟ್ಟೆಗಷ್ಟೇ ಸಂಬಂಧಪಟ್ಟಿರಲ್ಲ. ಅಲ್ಲಿ ಲಿವರ್ ಇರ್ಬೋದು, ಗಾಲ್ ಬ್ಲ್ಯಾಡರ್ ಇರ್ಬೋದು, ಅಥವಾ ಸ್ಮಾಲ್ ಇಂಟೆಸ್ಟೈನ್ ಅಥವಾ ಸಣ್ಣ ಕರಳು ಇರ್ಬೋದು, ದೊಡ್ಡ ಕರಳು ಇರ್ಬೋದು, ಹೊಟ್ಟೆ ಜೊತೆಗೆ ಸ್ಪ್ಲೀನ್, ಅದನ್ನು ಗುಲ್ಮ ಅಂತ ಸಹ ಹೇಳ್ತಾರೆ. ಈ ರೀತಿ ಇಷ್ಟೂ ಸಹಿತ ಹೇಗೆ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತೀವಿ, ಪೂರ ಡೈಜೆಸ್ಟಿವ್ ಸಿಸ್ಟಮ್ಮೇ ಹೆಚ್ಚು ಕಡಿಮೆ ಆಗಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಗ್ಯಾಸ್ಟ್ರಿಕ್ ಅಂತಂದಾಗ ನಮ್ಗೆ ಗೊತ್ತು, ಗ್ಯಾಸ್ ಅಂತಂದರೆ ವಾಯು ಏನಾಗಿರುತ್ತೆ, ಸರಿಯಾದ ದಿಶೆಯಲ್ಲಿ ಪ್ರವಹಿಸದೆ ಯಾವುದೋ ರೀತಿಯಲ್ಲಿ ಪ್ರವಹಿಸಿದಾಗ ಅದನ್ನು ಅಕ್ಯುಪ್ರೆಷರಲ್ಲಿ ಒಂದು ಸ್ಟ್ಯಾಗ್ನೇಷನ್ ಆಫ್ ಕೀ ಅಂತ ಹೇಳ್ಬೋದು, ಅಥವಾ ಎಕ್ಸೆಸ್ ಆಫ್ ಕೀ ಅಂತ ಹೇಳ್ಬೋದು, ಅಥವಾ ಇನ್ಡೆಫಿಷಿಯನ್ಸಿ, ಈ ರೀತಿ ನಾನಾ ಅದಕ್ಕೆ ಪದಗಳಿವೆ. ನಾವು ಅದರಲ್ಲಿ ಆಳವಾಗಿ ಹೋಗೋದು ಬೇಡ. ಇಲ್ಲಿ ಗ್ಯಾಸ್ಟ್ರಿಕ್ಕಿಗೆ ನಾವು ಯಾವ ಥರ ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ಕೋಬೋದು, ಇದರಿಂದ ನಾವು ಗ್ಯಾಸ್ಟ್ರಿಕ್ಕಿಂದ ಮುಕ್ತಿ ಪಡಿಬೋದು. ಹಾಗೆ ಮತ್ತೆ ನಾನು ಗ್ಯಾಸ್ಟ್ರಿಕ್ ಬಂದುಬಿಡತ್ತಾ ಅಂತಂದರೆ, ಒಂದು ಸಾರಿ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದು ರೀತಿಯಲ್ಲಿ ಮೇಂಟೈನ್ ಮಾಡೋದು ಅಷ್ಟೇ. ಆದರೆ ಮೊದಲನ ರೀತಿಯಲ್ಲಿ ಏನು ಗ್ಯಾಸ್ಟ್ರಿಕ್ಕಿಂದ ತೊಂದರೆ ಪಡ್ತಿದ್ದೀವಿ ಆ ರೀತಿ ಇರಲ್ಲ. ನಮ್ಮ ಸಿಸ್ಟಮ್ಗಳು ಸ್ಟ್ರಾಂಗ್ ಆಗುತ್ತೆ. ಆಗ ನಾವು ತಕ್ಕ ಮಟ್ಟಿಗೆ ಏನೇನು ತಿನ್ನಲಿಕ್ಕೆ ನಮಗೆ ಅಸಾಧ್ಯವಾಗಿತ್ತು ಅದನ್ನೆಲ್ಲ ನಾವು ತಿನ್ನಬಹುದು, ಅವಶ್ಯಕವಾಗಿ ತಿನ್ಬೋದು. ಆದರೆ ಸ್ವಲ್ಪ ಮಟ್ಟಿಗೆ ಇದರ ಒಂದು ಟ್ರೀಟ್ಮೆಂಟ್ ಮಾಡುವಾಗ ಕೇರ್ಫುಲ್ಲಾಗಿ ಸ್ವಲ್ಪ ನಾವು ಇದ್ದರೆ ನಮ್ಮ ಒಂದು ಸಿಸ್ಟಮನ್ನು, ಆರ್ಗನ್ಸನ್ನು ನಾವು ಹೆಲ್ದಿ ಮಾಡ್ಕೋಬೋದು.
ಇದಕ್ಕೆ ಹಾಗಾದರೆ ಯಾವ ಥರದ ಕಷಾಯ ಇರ್ಬೋದು ಅಥವಾ ಕಲರ್ ಇರ್ಬೋದು, ಸೀಡ್ ಇರ್ಬೋದು, ಅಥವಾ ಅಕ್ಯುಪ್ರೆಷರ್ ವಿಧಾನಗಳಿರ್ಬೋದು, ಅಥವಾ ಮ್ಯಾಗ್ನೆಟ್ಗಳಿರ್ಬೋದು, ಯಾವ ಥರ ನಾವು ಹಾಕಬೇಕು ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಮುಖ್ಯವಾಗಿ ಸಿಂಪ್ಟಮ್ಸನ್ನು ಇಲ್ಲಿ ಗಮನದಲ್ಲಿಟ್ಕೋಬೇಕು. ಏನಂತಂದರೆ ಬಾಯಾರಿಕೆ ಆಗೋದು, ಬಾಯಿ ತುಟಿಯೆಲ್ಲ ಒಣಗ್ತಕ್ಕಂಥದ್ದು, ತಲೆನೋವು, ಅನಿದ್ರೆಯ ಪ್ರಾಬ್ಲಮ್ಮು ಅಥವಾ ಮೈಗ್ರೇನ್ ಇದ್ದರೂ ಸಹ. ಇನ್ನು ಕಣ್ಣು ಉರಿ, ಕೆಲವರಿಗೆ ಕಣ್ಣುರಿ ಆಗ್ಬೋದು, ಕೆಲವರಿಗೆ ಗ್ಯಾಸು ಕೆಳಗಡೆ ಪಾಸ್ ಆಗ್ಬೋದು, ಅದು ದುರ್ಗಂಧದಿಂದ ಕೂಡಿರ್ಬೋದು, ಅಥವಾ ವಾಯು ಪಾಸ್ ಆಗ್ತಾ ಇರ್ಬೋದು, ಕೆಲವರಿಗೆ ತೇಗು ಬರ್ತಾ ಇರ್ಬೋದು. ಇನ್ನು ಕೆಲವರಿಗೆ ಮೈಯಲ್ಲಿ ಒಂಥರ ಬಿಸಿ ಬಿಸಿಯ ಅನುಭವ ಆಗ್ತಾ ಇರ್ತಕ್ಕಂಥದ್ದು, ಕೆಲವರಿಗೆ ಮೋಷನನ್ನು ಪಾಸ್ ಮಾಡುವಾಗ ನಾವೇನು ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ ಹಾಗೆ, ಅಂದರೆ ಹೆಚ್ಚು ಸಮಯ ಮೋಷನನ್ನು ಪಾಸ್ ಮಾಡೋದಕ್ಕೆ ಸಮಯವನ್ನು ಕಳೀತಕ್ಕಂಥದ್ದು. ಈ ರೀತಿಯಾಗಿ ಸಮಸ್ಯೆಗಳು ಕಂಡು ಬಂದಲ್ಲಿ ಇದಕ್ಕೆ ನಾವು ಟ್ರೀಟ್ಮೆಂಟನ್ನು ಮಾಡ್ಕೋಬೋದು. ಅದರಲ್ಲೂ ಸಹಿತ ಕೆಲವರಿಗೆ ನನಗೆ ತುಂಬ ಎದೆ ಉರಿ ಆಗುತ್ತೆ, ತೇಗ್ ಬರುತ್ತೆ, ವಾಮಿಟ್ ಬಂದಂಗೆ ಆಗುತ್ತೆ, ಈ ಥರ ಇದ್ದಾಗ ಅದಕ್ಕೆ ಬೇರೆಯ ಒಂದು ಕಲರ್ನ ಟ್ರೀಟ್ಮೆಂಟ್ ಹೇಳುತ್ತೆ, ತಾವು ಅದನ್ನು ಮಾಡ್ಕೋಬೋದು. ಈಗ ಈ ಎಲ್ಲ ಸಿಂಪ್ಟಮ್ಸ್ ಇದ್ದಾಗ ನಾವು ಹೇಗೆ ಟ್ರೀಟ್ ಮಾಡ್ಬೋದು ಅಂತ ನೋಡೋಣ. ಮೊಟ್ಟ ಮೊದಲನೇದಾಗಿ ನಾವು ಸೀಡ್ ತೆಗೆದುಕೊಳ್ಳೋಣ. ಅಂದರೆ ಇದಕ್ಕೆ ನಮಗೆ ಬೇಕಾಗೋದು ಕೇವಲ ಮೆಂತೆಯ ಪಟ್ಟಿ. ಈ ರೀತಿ ಮೆಂತೆ ಪಟ್ಟಿಯನ್ನು ತಾವು ತಯಾರು ಮಾಡ್ಕೋಬೋದು. ಈ ರೀತಿ ಮೆಂತೆ ಪಟ್ಟಿ ತಯಾರು ಮಾಡ್ಕೊಂಡ ತಕ್ಷಣ ಇದನ್ನು ಬಲಗೈಯಲ್ಲಿ ತಾವು ಈ ಒಂದು ಉಂಗುರ ಬೆರಳಿನ ಈ ಒಂದು ಮೊದಲನೇ ಜಾಯಿಂಟು ಮತ್ತು ಇಲ್ಲಿ ಕೊನೆಯ ಜಾಯಿಂಟು ಇದೆರಡಕ್ಕೂ ಸಹಿತ ಈ ಥರ ತಾವು ಪಟ್ಟಿಯನ್ನು ಸುತ್ತಬಹುದು. ಈ ಥರ ಪಟ್ಟಿಯನ್ನು ಸುತ್ತಿ ನೀಟಾಗಿ ಸುತ್ತಿ ಅದನ್ನು ಮತ್ತೆ ಪ್ರೆಸ್ ಮಾಡಿ ಹೀಗೆ ಟ್ವಿಸ್ಟ್ ಮಾಡಿ, ಆನಂತರ ಈ ರೀತಿ ಇಲ್ಲಿ ಪಟ್ಟಿಯನ್ನು ಹಾಕಿದ ನಂತರ ಇಲ್ಲೂ ಒಂದು ಪಟ್ಟಿ ಹಾಕಬೇಕು ಈ ಥರ ಕೆಳಗಡೆ, ಮತ್ತು ಇಲ್ಲಿ ಪಟ್ಟಿಯನ್ನು ಹಾಕಿದ ನಂತರ ಇಂಥದ್ದೊಂದು 4 ಪಟ್ಟಿಗಳನ್ನ ಮಾಡ್ಕೊಳ್ಳಿ. ಆಮೇಲೆ ಬಲಗೈ ತೋರು ಬೆರಳಿಗೆ ಈ ಥರ ಹಾಕಿ ಮತ್ತು ಇಲ್ಲಿ ಪ್ರೆಸ್ ಮಾಡಬೇಕು. ಹಾಕಿದ ನಂತರ ಚೆನ್ನಾಗಿ, ನಂತರ ಇನ್ನೊಂದು ಪಟ್ಟಿಯನ್ನು ಈ ಕಡೆ ಹಾಕಿ. ಅಂದರೆ ನೀವೀಗ ಏನು ಮಾಡಿರ್ತೀರಾ ಅಂತಂದರೆ, ಈ ಒಂದು ಉಂಗುರ ಬೆರಳಲ್ಲಿ ಇದು ನಮ್ಮ ಹೊಟ್ಟೆಯನ್ನು ಪ್ರತಿನಿಧಿಸಿದರೆ ಇದು ಸ್ಪ್ಲೀನನ್ನು ಪ್ರತಿನಿಧಿಸುತ್ತೆ, ಗುಲ್ಮ. ಇದು ನಮ್ಮ ಬಲಗೈಯಲ್ಲಿ ತೋರು ಬೆರಳಲ್ಲಿ ಮೊದಲನೇ ಜಾಯಿಂಟು ನಮಗೆ ಗಾಲ್ ಬ್ಲ್ಯಾಡರನ್ನು ಪ್ರತಿನಿಧಿಸಿದರೆ, ಈ ಒಂದು ಲಾಸ್ಟ್ ಜಾಯಿಂಟು ನಮಗೆ ಲಿವರನ್ನು ಪ್ರತಿನಿಧಿಸುತ್ತೆ. ಇದರ ಜೊತೆಗೆ ನಮಗೆ ಇದು ಈ ಒಂದು ಕಿರುಬೆರಳು, ಬಲಗೈ ಕಿರುಬೆರಳು ಮೊದಲನೇ ಜಾಯಿಂಟು, ಇದು ನಮಗೆ ಏನು ಮಾಡ್ತಕ್ಕಂಥದ್ದು ಅಂತಂದರೆ ಈ ರೀತಿ ಮೆಂತೆ ಪಟ್ಟಿಯನ್ನು ಇದಕ್ಕೆ ಹಾಕಿ ಟ್ವಿಸ್ಟ್ ಮಾಡಿ ಚೆನ್ನಾಗಿ. ಇದು ನಮ್ಮ ದೊಡ್ಡ ಕರಳನ್ನು ಪ್ರತಿನಿಧಿಸುತ್ತೆ, ಅದಕ್ಕೋಸ್ಕರ ಇಲ್ಲಿಯೂ ಸಹಿತ ಹಾಕ್ತಕ್ಕಂಥದ್ದು. ನಂತರ ಎಡಗೈ ಕಿರುಬೆರಳು ಈ ಮೊದಲನೇ ಜಾಯಿಂಟು, ಎಡಗೈ ಕಿರುಬೆರಳು ಈ ಮೊದಲನೇ ಜಾಯಿಂಟ್, ಇದು ಕೂಡ ಈ ಥರ ಪಟ್ಟಿ ಹಾಕಿ. ಇದು ನಮಗೆ ಏನು ಮಾಡುತ್ತೆ ಅಂತಂದರೆ ಸ್ಮಾಲ್ ಇಂಟೆಸ್ಟೈನ್ ಅಥವಾ ಸಣ್ಣ ಕರಳನ್ನು ಪ್ರತಿನಿಧಿಸುತ್ತೆ. ಈ ರೀತಿಯಾಗಿ ನಾವು ಹಾಕ್ತಕ್ಕಂಥದ್ದು. ಜೊತೆಗೆ ನಮಗೆ ಇದು ಎಡಗೈನ ಈ ಭಾಗ ಏನಿದೆ ಇದು ಹೊಟ್ಟೆಯನ್ನು ಪ್ರತಿನಿಧಿಸುತ್ತೆ, ಅದಕ್ಕೆ ಇಲ್ಲಿ ನೀವು ಮೊಗ್ಸ ಮಾಡ್ಬೋದು. ಒಂದು 20 ಬಾರಿ ಪ್ರೆಷರ್ ಕೊಡಿ, ಡೀಪ್ ಮತ್ತು ಸಾಫ್ಟ್ ಪ್ರೆಷರ್, ಡೀಪ್ ಮತ್ತು ಸಾಫ್ಟ್, ಈ ರೀತಿ 20 ಬಾರಿ ಪ್ರೆಷರ್ ಕೊಡಿ. ಅದೇ ರೀತಿ ಬಲಗೈಯಲ್ಲೂ ಸಹಿತ ಇಲ್ಲಿ ನಿಧಾನಕ್ಕೆ ಮಾಡಿ, ತುಂಬ ಗಟ್ಟಿಯಾಗಿ ಅಲ್ಲ, ಈ ರೀತಿ ಮಾಡಿ. ಇದು ಪ್ರೆಷರನ್ನು ಕೊಡ್ತಕ್ಕಂಥದ್ದು ಮತ್ತು ಸೀಡ್ ಹಾಕ್ತಕ್ಕಂಥದ್ದು ನಾವು ನೋಡಿದ್ವಿ. ಇದರ ಜೊತೆಯಲ್ಲಿ ನಮಗೆ ಇನ್ನೂ ಒಂದು ಏನಂತಂದರೆ, ಇದು ನೀವು ಎಡಗೈಯಲ್ಲಿ ತಗೋಬೋದು, ಎಡಗೈ ಹೆಬ್ಬೆರಳನ್ನು ತೆಗೆದುಕೊಳ್ಬೋದು. ಇಲ್ಲಿ ನಾವು ನಮ್ಮ ಒಂದು
ಸ್ಪೈನ್ಗೆ ಸಂಬಂಧಪಟ್ಟಂತಹ ಸರ್ವೈಕಲ್ ಇರ್ಬೋದು, ಥೊರಾಸಿಕ್ ಇರ್ಬೋದು, ಲಂಬರ್ ಮತ್ತು ಹಾಗೆ ಸ್ಯಾಕ್ರಲ್ಗಳು ನಮಗೆ ಇಲ್ಲಿ ಬರುತ್ತೆ. ಇಲ್ಲಿ ನಾವು ಏನಂತಂದರೆ ಮೊದಲನೇದಾಗಿ ಸರ್ವೈಕಲ್ ಬರುತ್ತೆ. ಸರ್ವೈಕಲ್ ನಂತರ ಇಲ್ಲಿ ಹೆಬ್ಬೆರಳಿನ ಜಾಯಿಂಟ್ ಬರುತ್ತೆ. ಜಾಯಿಂಟ್ ಕೆಳಗೆ ಎಲ್ಲ ಥೊರಾಸಿಕ್ ಬರುತ್ತೆ. ಥೊರಾಸಿಕ್ 4, 5, 6, 7, 8 ಇದು ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ಗೆ ಸಂಬಂಧಪಟ್ಟಂಥದ್ದಾಗಿದೆ. ಹಾಗೆಯೇ ಲಂಬರಲ್ಲಿ ನಂಬರ್ 1 ಮತ್ತು 2 ಅದು ಕೂಡ ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ಗೆ ಸಂಬಂಧಪಟ್ಟಿದ್ದಂಥದ್ದಾಗಿದೆ. ಇದಕ್ಕೆಲ್ಲ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ನಮಗೆ ಅತ್ಯುತ್ತಮವಾದಂತಹ ರಿಸಲ್ಟ್ ಬರುತ್ತೆ. ಹಾಗಾದರೆ ಇದನ್ನು ಯಾವ ಥರ ಮಾಡಬೇಕು? ಇಲ್ಲಿ ಜಿಮ್ಮಿ ಇದೆ, ತಮ್ಮ ಹತ್ರ ಜಿಮ್ಮಿ ಇಲ್ಲದಿದ್ದರೂ ಸಹಿತವಾಗಿ ಪೆನ್ ಇರುತ್ತೆ, ಪೆನ್ನು ಶಾರ್ಪ್ ಇರೋದು ತೆಗೆದುಕೊಳ್ಬೇಡಿ, ಅಥವಾ ಪೆನ್ಸಿಲು ಶಾರ್ಪ್ ಇರೋದು ತೆಗೆದುಕೊಳ್ಬೇಡಿ, ಸ್ವಲ್ಪ ಮೊಂಡ ಇರ್ತಕ್ಕಂಥದ್ದು ತೆಗೆದುಕೊಂಡು ಈ ಥರ ತಾವು ಪ್ರೆಷರನ್ನು ಕೊಡ್ಬೋದು. ಒಂದು 30 ಸೆಕೆಂಡ್ಸ್ ಈ ಥರ ಪ್ರೆಷರ್ ಕೊಡಿ. ಇಲ್ಲೂ ಸಹಿತವಾಗಿ ಹೀಗೆ ಪ್ರೆಷರ್ ಕೊಡಿ. ಇಲ್ಲಿ ಹೀಗೆ ಪ್ರೆಷರ್ ಕೊಟ್ಕೋಬೇಕು ತಾವು. ಈ ಭಾಗದಲ್ಲಿ ಇದು ಮಧ್ಯ ಬೆರಳು ಮತ್ತು ಉಂಗುರ ಬೆರಳು, ಇದರ ಮಧ್ಯ ಭಾಗದಲ್ಲಿ ಪ್ರೆಷರ್ ಕೊಡಿ. ಇಲ್ಲೂ ಸಹಿತ ತಾವು ಪ್ರೆಷರ್ ಕೊಟ್ಕೊಳ್ಳಿ. ತಮಗೆ ಏನೋ ಒಂದು ಇದು ಮಾಡೋದಕ್ಕೆ ಆಗಲ್ಲ ಅಂತಂದರೆ ಕೈ ಬೆರಳಿನಲ್ಲಿ ಕೊಟ್ಕೋಬೋದು. ಇಲ್ಲಿ ಈ ಥರ ನಿಧಾನವಾಗಿ ಈ ಥರ ಪ್ರೆಷರ್ ಕೊಟ್ಕೊಳ್ಳಿ. ಅಂದರೆ ಆ ಭಾಗ ಸ್ವಲ್ಪ ಆ್ಯಕ್ಟಿವೇಟ್ ಆಗುತ್ತೆ ಅಷ್ಟೆ. ಇದನ್ನು ಮಾಡ್ಕೊಂಡ ನಂತರ ಇಲ್ಲಿ ಏನು ಮಾಡಬೇಕು ಅಂತಂದರೆ, ತಮಗೆ ಆಗೊಂದು ಮೆಂತೆ ಪಟ್ಟಿಯನ್ನು ತೋರಿಸಲಾಗಿತ್ತು, ಅದೇ ಥರ ಇಲ್ಲಿ ಒಂದು ಮೆಂತೆ ಪಟ್ಟಿಯನ್ನು ತಯಾರು ಮಾಡ್ಕೊಳ್ಳಿ. ಈ ಥರ ಇದನ್ನು ಏನು ಮಾಡಿ ಅಂತಂದರೆ, ಈ ಥರ ಮಧ್ಯ ಭಾಗಕ್ಕೆ ಹಾಕಿ ಪ್ರೆಷರ್ ಕೊಡಿ. ಇಲ್ಲಿ ತಮಗೆ ನೋವು ಕಾಣಿಸ್ಕೊಳ್ಳುತ್ತೆ. ನಿಮಗೆ ಇಲ್ಲಿ ಥೊರಾಸಿಕ್ 4, 5, 6, 7, 8 ಗೊತ್ತಾಗಿಲ್ಲ ಅಂತಂದರೆ ಇಲ್ಲಿ 7ವರೆಗೆ ಬರುತ್ತೆ. ಆನಂತರ 8ಇಂದ ಇಲ್ಲಿ ಪ್ರಾರಂಭ ಆಗುತ್ತೆ. ಇಲ್ಲಿ 7ವರೆಗೆ ನನಗೆ ಗೊತ್ತಾಗಿಲ್ಲ, 8 ಗೊತ್ತಾಗಲ್ಲ, ನನಗೆ ಅದೆಲ್ಲ ಗುರುತಿಸೋದಕ್ಕೆ ಬರಲ್ಲ ಅಂತಂದರೆ ಇಲ್ಲಿಂದ ಈ ಜಾಯಿಂಟಿಂದ ಈ ಜಾಯಿಂಟ್ವರೆಗೂ ಫುಲ್ ಹಾಕಿ, ಏನೂ ತೊಂದರೆ ಇಲ್ಲ, ಪ್ರೆಷರ್ ಮಾಡ್ಕೊಳ್ಳಿ. ಇಲ್ಲಿ ಇಷ್ಟಾದಮೇಲೆ ನಂತರ ಈ ಥರ ಬಟಾಣಿ ಕಾಳಿನ ಸ್ಟ್ರಿಪ್ ಮಾಡ್ಕೊಳ್ಳಿ ಒಂದು, ಈ ಥರ. ಅದನ್ನು ನಿಮ್ಮ ಮಧ್ಯ ಬೆರಳು ಮತ್ತು ಉಂಗುರ ಬೆರಳಿನ ನಡುವೆ ನೀಟಾಗಿ ಅಂಟಿಸ್ಕೊಳ್ಳಿ. ಈ ಥರ ಅಂಟಿಸ್ಕೊಳ್ಳಿ. ನೀವು ಪ್ರೆಷರನ್ನು ಏನು ಮಾಡ್ಕೋಬೋದು ಅಂತಂದರೆ, ದಿನದಲ್ಲಿ 1 ಬಾರಿ ಆ ಥರ ಪ್ರೆಷರನ್ನು ಕೊಟ್ಕೊಳ್ಳಿ. ಹಾಗೆಯೇ ಇವೆಲ್ಲ ಸೀಡನ್ನು ಯಾವ ಥರ ಹಾಕಬೇಕು ಅಂತಂದರೆ, ತಾವು ರಾತ್ರಿ ಹಾಕಿ ಬೆಳಗ್ಗೆ ತೆಗೀರಿ. ಏನು ಎಲ್ಲ ಕಡೆಗೆ ಕೈ ಬೆರಳಲ್ಲಿ ತೋರಿಸಿತ್ತು, ಇಲ್ಲೆಲ್ಲ ತೋರಿಸಿತ್ತು, ರಾತ್ರಿ ಹಾಕಿ ಬೆಳಗ್ಗೆ ತೆಗೀರಿ. ಈಗ ಕಲರ್ಗೆ ಬರೋಣ. ಕಲರ್ಗೆ ಯಾವ ಥರವಾಗಿ ನಾವು ಮಾಡ್ತಕ್ಕಂಥದ್ದು ಅಂತ, ಈ ಥರ ಅದರಲ್ಲೂ ಎದೆ ಉರಿ, ತೇಗು ಬರ್ತಾ ಇದೆ, ಹುಳಿ ತೇಗು ಬರ್ತಾ ಇದೆ, ಅಥವಾ ತಲೆ ಚಕ್ಕರ್ ಬರ್ತಾ ಇದೆ, ವಾಮಿಟ್ ಬರೋ ಹಾಗಾಗ್ತಿದೆ, ಇದೆಲ್ಲದಕ್ಕೂ ಸಹಿತವಾಗಿ ಅಥವಾ ಸ್ವಲ್ಪ ನನಗೆ ತುಂಬಾ ಎದೆ ಉರಿ ಇದೆ ಅಂತಂದಾಗ ಈ ಥರ ಡಾರ್ಕ್ ಗ್ರೀನ್ ಕಲರ್ ಸ್ಕೆಚ್ ಪೆನ್ ತಗೊಳ್ಳಿ, ತಮ್ಮ ಮನೆಯಲ್ಲೇ ಇರುತ್ತೆ. ಅದೇ ಥರ ವೈಲೆಟ್ ಕಲರ್ನ ಸ್ಕೆಚ್ ಪೆನ್ನು ಸಹ ತೆಗೆದುಕೊಳ್ಳಿ, ಬದನೆಕಾಯಿ ಕಲರ್ದು. ಆಗ ಇದನ್ನು ಏನು ಮಾಡಬೇಕು, ಎಲ್ಲಿ ಹಾಕಬೇಕು ಅಂತಂದರೆ, ಫಸ್ಟು ಎಡಗೈ ತೋರು ಬೆರಳು ಇಲ್ಲಿ ಮೊದಲನೇ ಜಾಯಿಂಟಿಗೆ ಒಂದು ರೌಂಡ್ಗೆ ಸುತ್ತ ಹಾಕಿ, ಹಾಗೆಯೇ ನೆಕ್ಸ್ಟು ಇದನ್ನು ಬಲಗೈ ಉಂಗುರ ಬೆರಳು ಏನಿದೆ ಇದರ ಮೊದಲನೇ ಜಾಯಿಂಟಿಗೆ ಹಾಕಿ ರೌಂಡ್ಗೆ ಸುತ್ತಲೂ ಇದು, ಮತ್ತು ವೈಲೆಟ್ ಕಲರ್ನು ಇದೇ ಜಾಯಿಂಟ್ಗೆ ಸುತ್ತಲೂ ಗ್ರೀನ್ ಹಾಕಿರ್ತೀರ ಅದರ ಸ್ವಲ್ಪ ಕೆಳಗೆ ಅಷ್ಟೇನೆ
ಒಂದು ರೌಂಡ್ ಗ್ರೀನ್ ಹಾಕಿ ಅದಕ್ಕೆ ತಾಗಿಸಿ ಹಾಗೆ ವೈಲೆಟ್ ಕಲರ್ನ ಹಾಕಿ ಬಲಗೈ ಉಂಗುರ ಬೆರಳು ಮತ್ತು ಎಡಗೈ ತೋರು ಬೆರಳು ಫಸ್ಟ್ ಜಾಯಿಂಟ್ಗೆ, ಎಡಗೈ ತೋರು ಬೆರಳು ಫಸ್ಟ್ ಜಾಯಿಂಟ್ಗೆ ಇದಕ್ಕೆ ಎರಡಕ್ಕೆ ಹಾಕಿ ತಾವು ಇಲ್ಲಿ ಏನು ಮಾಡ್ಬೋದು ಅಂತಂದರೆ ಇದನ್ನು ಕಲರ್ನ ಬೆಳಗ್ಗೆ ಹಾಕಿ 1 ಅವರ್ ಹಾಕಿ ಆನಂತರ ತಾವು ಕೈ ತೊಳ್ಕೊಳ್ಬೋದು ಅಥವಾ ಅದನ್ನು ವಾಶ್ ಮಾಡ್ಕೋಬೋದು. ರಾತ್ರಿ ಇವೆಲ್ಲ ಸೀಡನ್ನೆಲ್ಲ ಹೇಗೆ ಹಾಕಬೇಕು ಅಂತ ತೋರಿಸ್ತು ಅದನ್ನು ಹಾಕಿ ಹಾಗೆಯೇ ಬೆಳಗ್ಗೆ ತೆಗೀರಿ. ಈ ಸೀಡನ್ನು ಮತ್ತೆ ಉಪಯೋಗಿಸೋ ಹಾಗೆಲ್ಲ ತಾವು ಮರುದಿವಸ ಫ್ರೆಶ್ ಸೀಡನ್ನು ಉಪಯೋಗಿಸ್ಬೇಕು. ಎಷ್ಟು ದಿನದವರೆಗೆ ಮಾಡಬೇಕು ಅಂತಂದರೆ ತಮಗೆ ಒಂದು ರಿಲೀಫ್ ಸಿಗೋವರೆಗೆ. ಕೆಲವರಿಗೆ 3 ದಿನದಲ್ಲೇ ಸಿಗ್ಬೋದು, ಕೆಲವರಿಗೆ ತುಂಬ ತೀವ್ರನಾಗಿದ್ದರೆ 1 ವಾರ ಆಗ್ಬೋದು, ಕೆಲವರಿಗೆ ಬಹಳ ಕ್ರೋನಿಕ್ ಇದೆ, ತುಂಬ ಹಳೇದಿದ್ದರೆ 1 ತಿಂಗಳನ್ನು ಹಿಡಿಬೋದು. ಆದರೆ ಇದರಿಂದ ತಾವು ಸಂಪೂರ್ಣವಾಗಿ ಗುಣವಾಗ್ತೀರ, ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಮತ್ತು ತಮ್ಮ ಸಿಸ್ಟಮ್ಗಳು ತುಂಬ ಹೆಲ್ದಿ ಆಗ್ತವೆ. ಆಮೇಲೆ ತಾವು ಎಲ್ಲವನ್ನು ತಿನ್ನಬಹುದು. ಹಾಗಂತ ಹೇಳಿ ದೇಹಕ್ಕೆ ಬೇಡದೆ ಹೋಗಿರೋದನ್ನು ಹಾಕಬೇಕು ಅಂತ ಅರ್ಥ ಅಲ್ಲ. ಆದರೆ ಕೆಲವರಿಗೆ ಗ್ಯಾಸ್ಟ್ರಿಕ್ಕಿಂದ ಅನೇಕ ಒಂದು ತಿನ್ನೋದನ್ನು ಸಹಿತ ತಿನ್ನೋದಕ್ಕೆ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ಅಂಥದ್ದನ್ನೆಲ್ಲ ತಾವು ಹೆಲ್ದಿ ಇರೋದನ್ನು ತಿನ್ಬೋದು. ಇದಕ್ಕೆ ನೆಕ್ಸ್ಟ್ ಏನಂತಂದರೆ ನಾವು ಕ್ಲಸ್ಟರ್ ಮ್ಯಾಗ್ನೆಟ್, ಈ ಥರ ಕ್ಲಸ್ಟರ್ ಮ್ಯಾಗ್ನೆಟ್ಟು ತಾವು ಫ್ಲಿಪ್ಕಾರ್ಟ್ ಅಥವಾ ಅಮೆಜಾನಿಂದ ತರಿಸ್ಕೊಳ್ಬೋದು. ಈ ಥರ ಕ್ಲಸ್ಟರ್ ಮ್ಯಾಗ್ನೆಟು ಇದ್ದರೆ ತಮ್ಮ ಹತ್ರ ಅಥವಾ ತಾವು ತರಿಸ್ಕೊಂಡ್ರೆ ಇದನ್ನು ಹಾಗಾದರೆ ಎಲ್ಲಿ ಹಾಕಬೇಕು ಅಂತಂದರೆ ಸ್ಕ್ರೀನ್ ಮೇಲೂ ತೋರಿಸ್ಲಾಗ್ತಾ ಇದೆ, ಇಲ್ಲಿ ಹಾಕ್ತಕ್ಕಂಥದ್ದು. ಅಂದರೆ ನಮ್ಮ ಒಂದು ಕೈಯಲ್ಲಿ ಇಲ್ಲಿ ಈ ಒಂದು ಭಾಗದಲ್ಲಿ ಹಾಕ್ತಕ್ಕಂಥದ್ದು. ಇಲ್ಲಿ ಸಾಫ್ಟ್ ಆ್ಯಂಡ್ ಡೀಪ್ ಪ್ರೆಷರ್ ಕೊಟ್ಕೊಳ್ಳಿ. ತಮ್ಮ ಹೆಬ್ಬೆರಳಿಂದ ಕೊಡಿ. ತಮಗೆ ಈ ಥರ ಟೂಲ್ಸೇ ಬೇಕಂತ ಏನಿಲ್ಲ, ಹೆಬ್ಬೆರಳಿಂದ ಕೊಟ್ಟರೆ ಸಾಕು. ಇಲ್ಲಿ ಈ ಥರ ಇದಕ್ಕೆ ಹಾಕ್ಕೊಳ್ಳಿ. ಈ ಥರ ಕ್ಲಸ್ಟರ್ ಮ್ಯಾಗ್ನೆಟನ್ನು ಹಾಕ್ಕೊಳ್ಳಿ. ಒಂದು ವೇಳೆ ನನ್ನ ಹತ್ರ ಕ್ಲಸ್ಟರ್ ಮ್ಯಾಗ್ನೆಟ್ ಇಲ್ಲ, ನಾನು ಏನು ಮಾಡಲಿ ಅಂತಂದರೆ ಇದೇ ಗ್ರೀನ್ ಕಲರನ್ನು ತಾವು ಇಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲಿ ಲಿವರ್ ಬರುತ್ತೆ, ಲಿವರು 1 ಚುಕ್ಕಿಯಷ್ಟು ಇಲ್ಲಿ ಗಾಲ್ ಬ್ಲ್ಯಾಡರ್, ಲಿವರು ಇಲ್ಲಿ 1 ಚುಕ್ಕಿಯಷ್ಟು ಗಾಲ್ ಬ್ಲ್ಯಾಡರ್. ಅಲ್ಲಿ ಗ್ರೀನನ್ನು ಸಹ ಅಪ್ಲೈ ಮಾಡ್ಬೋದು. ಕ್ಲಸ್ಟರ್ ಮ್ಯಾಗ್ನೆಟ್ ಇದ್ದರೆ ಇಲ್ಲಿ 1 ಕ್ಲಸ್ಟರ್ ಮ್ಯಾಗ್ನೆಟ್ ಹಾಕಿ. ನಂತರ ಟೋನಿಫಿಕೇಷನ್ ಸೆಡೇಷನ್ ಮ್ಯಾಗ್ನೆಟ್ಸ್ಗಳು ಸಿಗ್ತವೆ. ಈ ಥರ ಇದನ್ನು ಬಯೋಲ್ ಮ್ಯಾಗ್ನೆಟ್ ಅಂತ ಕೂಡ ಹೇಳಲಾಗುತ್ತೆ. ತಮಗೆ ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನಲ್ಲಿ ಸಿಗುತ್ತೆ. ಇದನ್ನು ಏನು ಮಾಡ್ತಕ್ಕಂಥದ್ದು ಅಂತಂದರೆ ಈ ಥರ ಒಂದು ಟೇಪ್ನ ತೆಗೆದುಕೊಳ್ಳಿ. ಆಲ್ರೆಡಿ ಇದು ಈ ಥರ ಒಂದು ಟೇಪ್ ತೆಗೆದುಕೊಂಡು, ನಿಮಗೆ ಇದು ಮೆಡಿಕಲ್ ಟೇಪ್ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಈ ಥರ ವೈಟ್ ಭಾಗ ಸ್ಕಿನ್ಗೆ ಟಚ್ ಆಗಬೇಕು. ಯೆಲ್ಲೋ ಕಲರನ್ನು ನಾವು ಟೇಪ್ಗೆ ಅಂಟಿಸಿದ್ದೀವಿ. ಯೆಲ್ಲೋ ಕಲರು ಇದು 2 ಇರುತ್ತೆ, ಒಂದೇ ಮ್ಯಾಗ್ನೆಟಲ್ಲಿ 2 ಕಲರು, ಯೆಲ್ಲೋ ಮತ್ತು ವೈಟು. ಸ್ಕಿನ್ನು ವೈಟಿಗೆ ಟಚ್ ಆಗಬೇಕು. ಅದಕ್ಕೆ ತಮಗೆ ಇಲ್ಲಿ ವೈಟ್ ಎದುರಿಗೆ ಕಾಣ್ತಾ ಇದೆ. ಅದನ್ನು ಈಗ ನಾವು ಸೆಡೇಷನ್ ಮಾಡೋದಕ್ಕೆ ಹೊರಟಿದ್ದೀವಿ. ಯಾವುದನ್ನು ಸೆಡೇಷನ್ ಮಾಡಬೇಕಂತಂದರೆ CV3 ಕನ್ಸೆಪ್ಷನ್ ವೆಸಲ್ 3. ಅದನ್ನು ನೀವು ಹೇಗೆ ಮಾಡಬೇಕಂದ್ರೆ ಇಲ್ಲಿ ಮಧ್ಯ ಬೆರಳು ಮತ್ತು ಉಂಗುರ ಬೆರಳು ಏನಿರುತ್ತೆ, ಉಂಗುರ ಬೆರಳಿಗೆ ತಾಗಿ ಇಲ್ಲಿ ಪಾಯಿಂಟನ್ನು ಹೀಗೆ ತರಬೇಕು. ಒಂದು ಗೆರೆ ಹೀಗೆ ತರ್ತೀರ. ಉಂಗುರ ಬೆರಳಿಗೆ ತಾಗಿ ಇಲ್ಲಿ ಹೀಗೆ ತರ್ತೀರ. ಹೀಗೆ ತರಬೇಕಾದ್ರೆ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ 1, ಇಲ್ಲಿ 2, ಇಲ್ಲಿ 3 ಬರುತ್ತೆ. ಇದನ್ನು ನಿಮಗೆ ಒಂದು ಪೆನ್ನಲ್ಲಿ ಮಾಡಿ ತೋರಿಸೋಣ, ಹಾಗಾದರೆ ಚೆನ್ನಾಗಿ ಗೊತ್ತಾಗುತ್ತೆ. ಇಲ್ಲಿ ಇದು ಬಲಗೈಯಲ್ಲಿನೂ ಸೇಮು ಅದೇ ಲೊಕೇಶನಲ್ಲಿ ಹಾಕಬೇಕು. ಇದು ನಿಮಗೆ ಕುರ್ಸೋದಕ್ಕೆ ಏನು ಅಂತಂದರೆ ನಮಗೆ ಇಲ್ಲಿ ಏನು ಗೆರೆ ಬರುತ್ತೆ, ಗೆರೆಕ್ಕಿಂತ ಸ್ವಲ್ಪ ಮೇಲೆ ಈ ಥರ ನಾವು ವೈಟ್ ಭಾಗ ಏನು ಸ್ಕಿನ್ನಿಗೆ ಟಚ್ ಆಗಬೇಕು ಅಂತಿದ್ವಿ, ಆ ವೈಟ್ ಭಾಗವನ್ನು. ಆದರೆ ತಾವು ಈ ಥರ ಯಾವುದೇ ರೀತಿಯ ಕಲರನ್ನು ಹಾಕಬೇಡಿ.
ಅಲ್ಲಿ ಕೇವಲ ಏನು ಅಂತಂದರೆ ಈ ಥರ ಈ ಜಾಗದಲ್ಲಿ ತಾವು ಪ್ರೆಸ್ ಮಾಡ್ಕೋಬೋದು. ಈ ಥರ ಪ್ರೆಸ್ ಮಾಡಿಕೊಂಡು ಒಂದು 10 ಬಾರಿ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ. ಆ ನಂತರ ಈ ಥರ ಹಾಕಿದ್ಮೇಲೆ ಇದನ್ನು ಹಾಗೆ ಬಿಡಿ. ಇದನ್ನೇನು ಪ್ರೆಸ್ ಮಾಡಬೇಕಂತ ಏನಿಲ್ಲ, ಹಾಗೆಯೇ ಮೊದಲೇ ಪ್ರೆಷರ್ ನಾವು ಕೊಟ್ಕೊಂಡು ಬಿಟ್ಟಿದ್ದೀವಿ, ಸಾಕು. ಹೀಗೆ ಸಿಂಪಲ್ಲಾಗಿ ಅಂಟಿಸ್ಬಿಡಿ. ಈ ಥರ ಅಂಟಿಸ್ಕೊಂಡು ರಾತ್ರಿ ಹಾಕಿ ಬೆಳಗ್ಗೆ ತೆಗೀರಿ. ತಮಗೆ ಏನು ಗ್ಯಾಸಿನ ಸಮಸ್ಯೆ ಇದು ಎಷ್ಟು ಚೆನ್ನಾಗಿ ತಾವು ಅದರಿಂದ ಹೊರಗೆ ಬರ್ತೀರಾ. ಹಬ್ಬ ಎಷ್ಟು ರಿಲೀಫ್ ಆಗಿದೆ. 2 ದಿನದಲ್ಲೇ ಇದರ ರಿಸಲ್ಟು ತಮಗೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ತಾವು ಮಾಡ್ಕೊಳ್ತಾ ಬನ್ನಿ. ತಮಗೆ ಈ ಗ್ಯಾಸ್ಟ್ರಿಕ್ಕಿಂದ ಎಷ್ಟು ಚೆನ್ನಾಗಿ ಆರಾಮಾಗುತ್ತೆ ಅಂತ ತಾವೇ ನೋಡ್ತೀರಾ. ತಾವು ಕಷಾಯಗಳನ್ನು ಇದ್ರ ಜೊತೆಗೆ ಮಾಡ್ಕೋಬೋದು. ಸಾಧ್ಯವಾದರೆ ಗಾಣದ ಎಣ್ಣೆಯನ್ನು ಉಪಯೋಗಿಸಿ. ಎರಡನೇದಾಗಿ ಕಷಾಯ ಅಂತಂದರೆ ಮೊದಲನೇ ಅಂದರೆ 1 ವಾರ ನೀವು ಮೊದಲನೇದಾಗಿ ಮೆಂತೆ ಎಲೆಯ ಕಷಾಯವನ್ನು ಮಾಡ್ಕೊಳ್ತಕ್ಕಂಥದ್ದು. ಒಂದು 1/4 ಲೀಟರು ಬೇಡ, 1/4 ಲೀಟರ್ಗಿಂತನೂ ಸ್ವಲ್ಪ ಕಡಿಮೆ ನೀರನ್ನು ತೆಗೆದುಕೊಳ್ಳಿ. 1/4 ಲೀಟರಲ್ಲಿ ಒಂದು ಅರ್ಧ ಮಾಡಿ ಸಾಕು. ಒಬ್ಬರಿಗಾದರೆ ಅದನ್ನು ಅರ್ಧ ಮಾಡಿಕೊಂಡು ಅದರಲ್ಲಿ ಒಂದು 4 ಮೆಂತೆ ಎಲೆಯನ್ನು ಹಾಕಿ ಅದನ್ನು 5 ನಿಮಿಷ ಮಾತ್ರ ಕುದಿಸಿ, ಆ ನಂತರ ಏನು ಒಂದು ಸ್ವಲ್ಪನೇ ಉಳಿಯುತ್ತೆ ನೀರು, ಜಾಸ್ತಿ ಏನು ಉಳಿದಿರಲ್ಲ, ಅದನ್ನು ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ. ಬೆಳಗ್ಗೆ ಆದರೆ ಬೆಳಗ್ಗೆ, ಇಲ್ಲ ಬೆಳಗ್ಗೆ ನನಗೆ ಆಗಲ್ಲ ಅಂತಂದರೆ ಮಧ್ಯಾಹ್ನ ಊಟಕ್ಕಿಂತ ಮೊದಲೇ ಆದ್ರೂ ಸಹ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ. ಇದನ್ನು 1 ವಾರ ಮಾಡಿ. ನೆಕ್ಸ್ಟ್ ವೀಕ್ ತಾವು ಮಾಡಬೇಕು ವೀಳ್ಯದೆಲೆ ಕಷಾಯ. ವೀಳ್ಯದೆಲೆ, 1 ವೀಳ್ಯದೆಲೆ ಅದರಲ್ಲಿ ಅರ್ಧ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಅದನ್ನು ಸಹಿತ ಒಂದು 1/4 ಲೀಟರ್ ನೀರಿಗೆ ಹಾಕಿ ಕುದಿಸಿ, ಅದರ ಒಂದು 5 ನಿಮಿಷ ಕುದಿಸಿ, ಆನಂತರ ಅದನ್ನು ಸೋಯಿಸ್ಕೊಂಡು ಕುಡೀರಿ. ಅದೇ ರೀತಿ ಇದನ್ನು ಮತ್ತೆ 1 ವಾರ ಮಾಡಬೇಕು. ಫಸ್ಟು ಮೆಂತೆ ಎಲೆ ಕಷಾಯ 1 ವಾರ ಮಾಡ್ತೀರಾ, ಆಮೇಲೆ ವೀಳ್ಯದೆಲೆ ಕಷಾಯ 1 ವಾರ ಮಾಡ್ತೀರಾ. 3ನೇ ದಿವಸ ಹೊಂಗೆ ಎಲೆ ಕಷಾಯವನ್ನು 1 ವಾರ ಮಾಡಿ. ಈ ರೀತಿ ಕಷಾಯವನ್ನು ತಾವು ಸೇವಿಸ್ತಾ ಬಂದಲ್ಲಿ ಇದು ಸಹಿತ ತಮಗೆ ತುಂಬ ಅನುಕೂಲವಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭ ಮಸ್ತು. ಧನ್ಯವಾದಗಳು.